ಬಾಯ್ ಬಾಯ್. ನಿಧಾನಕ್ಕೆ ಹೋಗ್ರಿ. ಬಾಯ್ ಗೈಸ್, ಇವಾಗ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ. ಬನ್ನಿ, ಎಲ್ಲಿಗೆ ಹೋಗ್ತಾ ಇದೀವಿ, ಏನು ಕತೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ಬಟ್ ಈಚೆ ಹೋಗ್ತಾ ಇದ್ದೀವಿ. ಸಡನ್ ಪ್ಲ್ಯಾನ್, ಸಡನ್ ಇದು. ನಾನು, ನಮ್ಮ ಮಾವ, ನನ್ನ ಕಸಿನ್ಸ್ ಇಬ್ಬರು, ಅಂದರೆ ಮಾವನ ಮಕ್ಕಳು ಇಬ್ಬರು, ಟೋಟಲಾಗಿ 5 ಜನ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಹೆಂಗೆ ಹೋಗ್ತೀವಿ ನೋಡೋಣ. ಓಕೆನಾ? ಕಾಣೋ ಥರ ಆದರೂ ಆಯನ್ನು ಯಾವಲ್ಲ ಅವನು ಗೈಸ್, ಇವತ್ತಿನ ಬ್ಲಾಗ್ನ ನಾನು ವಾಶ್ರೂಮ್ ಕೈ ತೊಳೆಯೋ ಜಾಗದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀನಿ ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕೆ ಮುಂಚೆ ಟೈಮ್ ಎಷ್ಟು 1 ಗಂಟೆ 6 ನಿಮಿಷ. ಇವನು ಮಾನಸ ಅಂತ ನೋಡು, ನಾಗವಲ್ಲಿ ಆಗಿರೋದನ್ನ ನೋಡು. ಸುಮಂತ್ ಅಂತ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಸುಮಂತ್ ನೋಡಿರ್ತೀರ ನನ್ನ ಪ್ರಕಾರ ಅಲ್ಲ, ಬ್ಲಾಗ್ ಮಾಡಿಲ್ಲಲ್ಲ. ಸೊ ಯಾವುದೋ ಭಾರತ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ, ಏನು ಮಾಡ್ತಾ ಇದೀವಿ ಅನ್ನೋದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಬಟ್ ಎಲ್ಲೋ ಹೋಗ್ತಾ ಇದ್ದೀವಿ ಅನ್ನೋದು ನೀವು ಮಾತ್ರ ಜ್ಞಾಪಕ ಇಟ್ಕೊಡಿ. ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ, ನೆಕ್ಸ್ಟ್ ಬ್ಲಾಗು. ಇದು ಬರೀ ಟ್ರಾವೆಲಿಂಗು ಆ್ಯಂಡ್ ರೀಚ್ ಆಗೋ ತನಕ ಒಂದು ಬ್ಲಾಗ್. ಬಿಕಾಸ್ ನನಗೂ ಕಂಟೆಂಟ್ ಬೇಕಲ್ಲ, ಆ ಒಂದು ರೀಸನ್. ಸೊ 7 ಗಂಟೆಗೆ 8 ಗಂಟೆಗೆ ಊಟ ಮಾಡಿಬಿಟ್ಟಿದ್ದೀನಿ. ಸಿಕ್ಕಾಬಿಟ್ಟೆ ಹಶ್ವಾಗ್ತಿತ್ತು. ಅದಕ್ಕೆ ಗಾಡಿ ಸೈಡಿಗೆ ಹಾಕಿ, ನಮ್ಮ ಕಾರಲ್ಲೇ ಬಂದಿರೋದು, ಕಾರ್ ಸೈಡಿಗೆ ಹಾಕಿ ತಿನ್ನಕ್ಕೆ ನಿಲ್ಸೋಣ ಅಂದ್ಬಿಟ್ಟು ತಿನ್ನಕ್ಕೆ ನಿಲ್ಸಿದ್ವಿ. ನೋಡೋಣ. ಇಲ್ಲಿ ನೋಡಿದ್ರೆ 1 ಗಂಟೆ ಆದರೂ ಕೂಡ ಏನೇನೋ ಸಿಗ್ತಿದೆ. ಬೆಂಗಳೂರಲ್ಲಿ 7 ಗಂಟೆ ಆದರೂ ಇಂಥ ಸಿಗಲ್ಲ. 10 ಗಂಟೆ ತನಕ ಕಾಯಬೇಕು. 10 ಗಂಟೆಗೆ ಹೋದರೆ ಕ್ಲೋಸ್ ಆಗಿಬಿಡ್ತಾರೆ. ಇಲ್ಲಿ ನೋಡಿದ್ರೆ ಎಲ್ಲ ಸಿಗ್ತಿದೆ. ನೋಡ್ರಿ ಏನು ಗೈಸ್, ಫೈನಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಹೋಗ್ತಾ ಇದ್ದೀವಿ. ಇವಳಿಗೆ ಅನ್ನ ತಿನ್ನೋದು ಹೇಗೆ ಅಂತ ಪಾಪ ಇವಾಗ ಮಗು ಹೇಳ್ಕೊಡ್ತಿದೆ. ಹಾಂ, ಇವಳು ತಿಂತಿದ್ದಾಳೆ, ಬಂದು ಹೇಳ್ಕೊಡ್ತಾಳೆ, ಹಿಂಗಿಟ್ಕೋ ಹಂಗಿಟ್ಕೋ ಅಂತ. ಫೈನಲಿ ಎಲ್ಲ ಮುಗಿಸಿದಾಯ್ತು, ಬನ್ನಿ ಹೋಗೋಣ. 2 hours later. ಗೈಸ್, ಇವಾಗ ಸ್ಮಾಲ್ ಬ್ರೇಕ್ ತೊಗೊಂಡಿದ್ದೀವಿ. ಎಲ್ಲಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಏನಂತ ಗೊತ್ತಿಲ್ಲ. ಟೈಮ್ ಬಂದು 3:31. ನಮ್ಮ ಕರ್ನಾಟಕದಲ್ಲೇ ಇದ್ದೀವೋ ಇಲ್ಲ ಬೇರೆ ಎಲ್ಲ ಬಂದಿದ್ದೀವೋ ಒಂದು ಗೊತ್ತಿಲ್ಲ. ಬಟ್ ಎಲ್ಲ ಒಂದು ಕಡೆ ನಿಂತಿದ್ದೀವಿ ಅಷ್ಟೇ, ಭೂಮಿ ಮೇಲಿದ್ದೀವಿ. ಗೈಸ್, ಇಲ್ಲಿ ಚೆನ್ನಾಗಿ ಮಳೆ ಬಂದು ನಿಂತಿದೆ ಅಂದ್ಕೊತೀನಿ. ನೆಲ ಒದ್ದೆ ಇದೆ. ಆ್ಯಂಡ್ ಟೈಮ್ ಬಂದು ಇವಾಗ 5:55. ಇಲ್ಲಿ ಆಲ್ರೆಡಿ ಸನ್ರೈಸ್ ಕೂಡ ಆಗೋಕ್ಕೆ ರೆಡಿಯಾಗಿದೆ. ನೋಡಿ ಇಲ್ಲಿ ಈ ಥರ ನಾನು ನಮ್ಮ ಮನೆ ಹತ್ರ ನೋಡ್ತಿದ್ದೆ ಸನ್ಸೆಟ್ ಟೈಮಲ್ಲಿ. ಈಗ ಇಲ್ಲೇ ರೆಸ್ಟಿಗೆ ಅಂತ ಸೈಡಿಗೆ ಹಾಕಿದ್ದೀವಿ. ಒಂಥರ ಚೆನ್ನಾಗಿದೆ ಫೀಲಿಂಗ್. ಈ ಸೌಂಡು, ಪೀಸ್ಫುಲ್ ಮೈಂಡ್ ಇದೆ. ಪೀಸ್ ಎಲ್ಲಿ ಸಿಗುತ್ತೆ ಅಂತಂದರೆ ಇಂಥ ಪ್ಲೇಸಸ್ಸಲ್ಲಿ ಸಿಗುತ್ತೆ. ಸಿಟಿಲಿಗಿಂತ ನೋಡಿ, ರೋಡ್ ನೋಡಿ ನೀವೇ.
ಆಡ್ಕೊಂಡು ನೀರಿದೆ, ತಣ್ಣಗಿದೆ, ಚೆನ್ನಾಗಿದೆ ಒಂಥರ. ಪ್ಲೇಸ್ ಒಂಥರ ತುಂಬ ಇಷ್ಟ ಆಗ್ತಿದೆ ಈ ಜಾಗ ನನಗೆ. ಈ ಥರ ಲೊಕೇಶನ್ ಕೂಡ ತುಂಬ ಇಷ್ಟ ಆಗ್ತಿದೆ. ಬಿಕಾಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ. ಪೀಸ್ ಆಫ್ ಮೈಂಡ್ ಸಿಗಬೇಕು, ಇಲ್ಲ ಲೈಫಲ್ಲಿ ಡಿಸ್ಟರ್ಬ್ ಆಗಿದ್ದರೆ ಒಂದು ಟ್ರಿಪ್ಗೆ ಯಾಕೆ ಎಲ್ಲರೂ ಹೋಗ್ತಾರೆ ಅನ್ನೋದು ನಂಗೆ ಅರ್ಥ ಆಯಿತು. ಆ್ಯಂಡ್ ಗ್ರೀನರಿ ಪ್ಲೇಸಸ್, ನೇಚರ್ ಇರೋ ಕಡೆ ಜಾಸ್ತಿ ಏನಕ್ಕೆ ಜನ ಹೋಗ್ತಾರೆ ಅನ್ನೋದು ಅರ್ಥ ಆಯಿತು. ಬಿಕಾಸ್ ಮುಂಚೆನೂ ಗೊತ್ತಿತ್ತು, ಬಟ್ ಈಗ ಕ್ಲಿಯರ್ ಕಟ್ಟಾಗಿ ಅರ್ಥ ಆಯಿತು. ಕೇಳಿಸ್ಕೊಳ್ಳಿ ಸೌಂಡು. ಇದು ಕೇಳಿಸ್ಕೊತಿದ್ರೇ ಒಂಥರ ಮೈಂಡ್ ಫುಲ್ ಕಾಮ್ ಆಗುತ್ತೆ. ಸೊ ಅವರಿಬ್ಬರು ನೋಡಿ ಅವ್ರದ್ದೇ ಆದಂಥ ಲೋಕದಲ್ಲಿ, ಇವಳು ಲೋಕದಲ್ಲಿ, ಅವನ ಲೋಕದಲ್ಲಿ. ಸೊ ಇದೇ ಥರ ನೇಚರ್ ಮಧ್ಯೆ ನಾವು ಬಂದುಬಿಡ್ತು ಅಂದರೆ ನಾವು ನೇಚರ್ ಆಗಿಬಿಡ್ತೀವಿ ಹೊರತು ಯಾರ್ಯಾರು ಬಂದಿರ್ತೀವಿ ಅವ್ರವ್ರು ಯಾರೂ ಆಗಲ್ಲ. ಬಿಕಾಸ್ ಅವ್ರವ್ರ ಲೋಕದಲ್ಲಿ ಅವ್ರು ಮುಳುಗೋಗ್ತಾರೆ. ಯಾ, ದಿಸ್ ಇಸ್ ದ ಪ್ಲೇಸ್ ವಿ ಸ್ಟಾಪ್ಡ್. ಈಗ ಕರೆಕ್ಟಾಗಿ ಯಾವುದೋ ಜಾಗ, ಯಾವ ಊರು, ಏನು ಕತೆ ಏನೂ ಗೊತ್ತಿಲ್ಲ, ಬಟ್ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಬಿಕಾಸ್ ನಮ್ಮ ಮಾವ ಓಡಿಸ್ತಾಯಿದ್ರು ಕಾರು. ಘಾಟ್ ಸೆಕ್ಷನ್ ಇರೋದ್ರಿಂದ ನಮ್ಮ ಮಾವನೇ ಓಡಿಸ್ತೀನಿ ಅಂತ ಅಂದರು. ಸರಿ ಆಯಿತು ಅಂತಂದು ನಾನು ಸ್ವಲ್ಪ ದೂರ ಓಡಿಸ್ದೆ. ಸೊ ಇವಾಗ ಕಂಟಿನ್ಯೂಸ್ ನೈಟಿಂದ ಅವರೇ ಓಡಿಸ್ತಾ ಇದ್ದಾರೆ. ಸ್ವಲ್ಪ ಒಂದು 15 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ನಾನೇನೋ ಓಡಿಸ್ದೆ ಅಷ್ಟೇ. ಸೊ ಈಗ ನಿದ್ದೆ ಬರ್ತೀರಿ ಅಂತಂದ್ರಲ್ಲ, ರೆಸ್ಟ್ ತೊಗೊತೀನಿ ಅಂದ್ಬಿಟ್ಟು ಸೈಡಿಗೆ ಹಾಕ್ಕೊಂಡಿದ್ದಾರೆ. ಅವ್ರು ಮಲ್ಕೊಂಡಿದ್ದಾರೆ. ಇವಾಗ ಇದಾಗಿದ ತಕ್ಷಣ ಮತ್ತೆ ವಾಪಸ್ ಕಂಟಿನ್ಯೂ ದ ಜರ್ನಿ. ಏನಂದ ಹೇಳು, ಏನು ಸ್ಥಳ ಇದು? ಹುಲಿ ಇರುವ ಸ್ಥಳ. ಜೋರಾಗಿ ಹೇಳು. ಹುಲಿ ಇರುವ ಸ್ಥಳ ಎಲ್ಲಿದೆ? ನಾವೇ. ಏನು ನೀನು? ಹುಲಿ, ಹೆಬ್ಬುಲಿ. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಇವನ್ ಯಾಕೋ ಬೇರೆ ಟ್ರ್ಯಾಕಲ್ಲಿ ಹೋಗ್ತಾ ಇರಂಗವನೇ. ಹೆಬ್ಬುಲಿ. ತಿರುಗ್ಸು ಮೀಸೆ. ಏನು ಒಂದು ಹೇಳಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಹಾಂ, ತಿರುಗ್ಸೋ. ಹೆಬ್ಬುಳಿ ಅಂತೆ ಗೈಸ್. ಇಲ್ಲಿ ಯಾವುದೋ ಬಾಳೆ ಹುಣ್ಣೂರಂತೆ, ಯಾವುದೋ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೇನೋ ಗೊತ್ತಿದ್ರೆ ತಿಳ್ಕೊಡಿ. ಇಲ್ಲೊಂದು ಗಿರಿ ಹೋಟೆಲ್ ಅಂತ ಇದೆ, ಇಲ್ಲಿ ಕಾಫಿಗೆ ಅಂತ ನಿಲ್ಸಿದ್ದೀವಿ. ಆ್ಯಂಡ್ ಇದು ಯಾವುದೋ ಬಸ್ ಸ್ಟ್ಯಾಂಡು, ಬಾಳೆಹೊನ್ನೂರು ಬಸ್ ಸ್ಟ್ಯಾಂಡ್ ಅಂತ ಇದೆ. ಈ ಥರ ಇದೆ ಇಲ್ಲಿ. ಫುಲ್ ಫಾಗ್, ಸಕ್ಕತ್ತಾಗಿದೆ. ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಫುಲ್ ಫಾಗ್. ಬನ್ನಿ ಕಾಫಿ ಕುಡಿಯೋಣ. ಲೆಟ್ಸ್ ಗೋ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾರೆ. ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೆ ಗೆಲ್ಲುವ ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯಾಗಿ ಚಾಪೂರ್ ಮಾಡುವ ಇಷ್ಟರ. ಸೊ ಇಂದ ನೆಕ್ಸ್ಟ್ ಬ್ಲಾಗ್ ಆದಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಬಂದಿದ್ದೀನಿ, ಏನು ಕತೆ ಅನ್ನೋದು ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ನಮ್ಮ ರೂಮ್ ನಂಬರ್ 105 ರೂಮ್ ಇಲ್ಲಿದೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಯಾವ ಜಾಗಕ್ಕೆ ಬಂದಿದ್ದೀನಿ, ಏನು ಕತೆ ಅನ್ನೋದಿಲ್ಲ. ಐ ಹೋಪ್ ನನಗೆ ಈ ಬ್ಲಾಗಲ್ಲಿ ಏನೂ ಅಷ್ಟಿಲ್ಲ, ಬಟ್ ಇದೊಂದು ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡಬೇಕು ಹೋಗೋದನ್ನ ಅಂದ್ಬಿಟ್ಟು ಮಾಡಿದೆ ಅಷ್ಟೇ. ಸೊ ಏಕೆ ಶುಭರಾತ್ರಿ, ಬಾಯ್, ಏಕೆ ಬಾಯ್. ಪ್ಲೀಸ್ ಎಲ್ಲ ತೊಗೊಂಬಂದಿದ್ವಿ, ಸೋಪನ್ನು ಮಾಡ್ಕೊಳ್ಬಿಟ್ಟು ಅದಕ್ಕೆ ಸೋಪ್ನ ತೊಗೊಂಡು ಹೋಗ್ತಾ ಇದ್ವಿ. ಒಂದು ಕಡೆ 5 ರೂಪಾಯಿ ಸೋಪನ್ನು ತೊಗೊಂಡೋಗಿ 10 ರೂಪಾಯಿ ಮಾಡ್ತಾವ್ರೆ. ಇನ್ನೊಂದು ಕಡೆ ನೋಡಿದ್ರೆ 10 ರೂಪಾಯಿ ಸೋಪನ್ನು ತೊಗೊಂಡೋಗಿ 20 ರೂಪಾಯಿ ಸೇಲ್ ಮಾಡ್ತಾರೆ. ಇನ್ನೊಂದು ಫೈನಲಾಗಿ 10 ರೂಪಾಯಿ ಸೋಪು 10 ರೂಪಾಯಿಗೆ ಸಿಕ್ತು ಒಂದು ಕಡೆ. ಈಗ ಫ್ರೆಶಪ್ ಆಗಿ ಹೋಗೋಣ. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರಕ್ಕೆ.